ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನೀಡಿರುವ ಹೇಳಿಕೆ ಖಂಡಿಸಿ ಸಾಗರ ಪಟ್ಟಣದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು. ತಾಲೂಕು ಬಿಜೆಪಿ ಘಟಕದಿಂದ ಈ ಪ್ರತಿಭಟನೆಯನ್ನು ನಡೆಸಲಾಯಿತು. ಹಿಂದೂಗಳು ಹಿಂದೂ ಧರ್ಮವನ್ನ ದ್ವೇಷ ಹಚ್ಚುತ್ತೆ ಎಂದು ಹೇಳಿಕೆ ನೀಡಿರುವುದಕ್ಕೆ ಬಿಜೆಪಿಗರು ಆಕ್ರೋಶ ವ್ಯಕ್ತಪಡಿಸಿದರು. ರಾಹುಲ್ ಗಾಂಧಿ ಅವರು ಈ ಕೂಡಲೇ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಟಿ.ಡಿ. ಮೇಘರಾಜ್ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಗಣೇಶ್ ಪ್ರಸಾದ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಹಿಂದೂಗಳನ್ನು ಅಪಮಾನಿಸಿದ ರಾಹುಲ್ ಗಾಂಧಿಗೆ ಹಿಂದೂಗಳನ್ನು ದ್ವಿತೀಯ ದರ್ಜೆಯ ಪ್ರಜೆಗಳಂತೆ ಕಾಣುವ ಕಾಂಗ್ರೆಸ್ ಪಕ್ಷಕ್ಕೆ ಭಾರತ್ ಮಾತಾ ಕಿ ಜೈ. ಬೇಕೇ ಬೇಕು. ಹಿಂದೂಗಳನ್ನು ಅಪಮಾನಿಸಿದ ರಾಹುಲ್ ಗಾಂಧಿಗೆ ಹಿಂದೂಗಳನ್ನು ದ್ವಿತೀಯ ದರ್ಜೆಯ ಪ್ರಜೆಗಳಂತೆ ಕಾಣುವ ಕಾಂಗ್ರೆಸ್ ಪಕ್ಷಕ್ಕೆ ಭಾರತ್ ಮಾತಾ ಕಿ ಜೈ. ಬೇಕೇ ಬೇಕು. ಹಿಂದೂಗಳನ್ನು ಅಪಮಾನಿಸಿದ ರಾಹುಲ್ ಗಾಂಧಿಗೆ ಹಿಂದೂಗಳನ್ನು ದ್ವಿತೀಯ ದರ್ಜೆಯ ಪ್ರಜೆಗಳಂತೆ ಕಾಣುವ ಕಾಂಗ್ರೆಸ್ ಪಕ್ಷಕ್ಕೆ ಅವರಿಗೆ ಓಟನ್ನ ಹಾಕ್ತಾರೆ. ಇದು ಕಾಂಗ್ರೆಸ್ನ ಧೋರಣೆ. ಆ ಹಿನ್ನೆಲೆ ಒಳಗೆ ಪದೇ ಪದೇ ಕಾಂಗ್ರೆಸ್ನ ಸ್ಥಳೀಯ ನಾಯಕರಿಂದ ಹಿಡಿದು ಅಲ್ಲಿಯ ಪರಮೋಚ್ಚ ರಾಷ್ಟ್ರೀಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಬಗ್ಗೆ ರಾಹುಲ್ ಗಾಂಧಿ ಅವರವರೆಗೆ ಹಿಂದೂಗಳನ್ನ ದ್ವಿತೀಯ ದರ್ಜೆಯ ಪ್ರಜೆಗಳಾಗಿ ಕಾಣ್ತಕ್ಕಂಥ ಸಂಬೋಧಿಸ್ತಕ್ಕಂಥ ವಿಚಾರವನ್ನು ನಾವು ಗಮನಿಸ್ತಾ ಇದ್ದೇವೆ. ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ನಿನ್ನೆ ಲೋಕಸಭೆಯಲ್ಲಿ ಪ್ರಪ್ರಥಮ ಲೋಕಸಭೆ, ಈ ಲೋಕಸಭೆಗೆ ಪ್ರಥಮ ಅಧಿವೇಶನ ಸ್ಪೈಸ್ ಕಾರಿಡಾರ್ ಬಗ್ಗೆ ಗಮನ ಸೆಳೆಯಬೇಕಿತ್ತು. ಯಾವುದೋ ವಿಮಾನ ಖರೀದಿ ಹಗರಣ ಆಗಿದೆ ಅಂತ ಇವರೇ ಮಾತನಾಡ್ತಾ ಇದ್ರು. ಅದರ ಬಗ್ಗೆ ಬೆಳಕು ಚೆಲ್ಲಬೇಕಿತ್ತು. ದೇಶದಲ್ಲಿ ವಿಶೇಷವಾಗಿ ಅವರದ್ದೇ ಪಕ್ಷ ಇರ್ತಕ್ಕಂಥ ಕರ್ನಾಟಕದಲ್ಲಿ ಡೆಂಗ್ಯೂ ತಾಂಡವಾಡ್ತಾ ಇದೆ. ಇಲ್ಲಿಂದ ಬೆಂಗಳೂರಿನ ಆಸ್ಪತ್ರೆವರೆಗೆ ಜನ ಡೆಂಗ್ಯೂ ರೋಗದಿಂದ ಪರಿತಪಿಸ್ತಾ ಇದ್ದಾರೆ, ಬಳಲ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ನೆಲ ಮೇಲೆ ಮಲಗ್ಲಿಕ್ಕೂ ಕೂಡ ಜಾಗ ಇಲ್ಲ, ಬೆಡ್ ಅಲ್ಲ, ನೆಲ ಮೇಲೆ ಮಲಗಲಿಕ್ಕೂ ಕೂಡ ಜಾಗ ಇಲ್ಲ. ಈ ರೀತಿ ಅನಾರೋಗ್ಯಕರ ಕರ್ನಾಟಕವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ಸಿದ್ದರಾಮಯ್ಯಂಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೆ. ಇಲ್ಲಿಯ ಆರೋಗ್ಯದ ಬಗ್ಗೆ ಅಲ್ಲಿ ಬೆಳಕು ಚೆಲ್ಲಬೇಕಿತ್ತು. 47ಕ್ಕೆ ಈ ದೇಶವನ್ನ ಪ್ರಬಲ ಆರ್ಥಿಕ ಶಕ್ತಿಯಾಗಿ ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮ ನೀಲನಕ್ಷೆ ಏನು ಅಂತ ಹೇಳಿ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕಿತ್ತು. ಒಕ್ಕೂಟ ವ್ಯವಸ್ಥೆ ಶಿಥಿಲ ಆಗಲಿಕ್ಕೆ, ಒಕ್ಕೂಟ ವ್ಯವಸ್ಥೆಯನ್ನ ದುರ್ಬಲ ಮಾಡಲಿಕ್ಕೆ ಎಲ್ಲೆಲ್ಲಿ ಕಾಂಗ್ರೆಸ್ ರಾಜ್ಯಗಳು ಆಡಳಿತ ಇರ್ತಕ್ಕಂಥ ರಾಜ್ಯಗಳಿದಾವೋ ಅಲ್ಲಿ ಅಸಹಕಾರ ರೀತಿಯ ಆಡಳಿತ ಮೂಡಿ ಬರ್ತಾ ಇದೆ. ಅದರ ಬಗ್ಗೆ ಬೆಳಕು ಚೆಲ್ಲಬೇಕಾಗಿತ್ತು. ಒಂದೊಮ್ಮೆ ಕೇಂದ್ರದ ಅನುದಾನ ಹಂಚಿಕೆಯಲ್ಲಿ ನಿಜವಾದ ತಾರತಮ್ಯ ಆಗಿದ್ರೆ ಚುನಾವಣೆಯ ಸಂದರ್ಭದಲ್ಲಿ ಬೊಗಳೆ ಬಿಟ್ಟು ಭಾಷಣ ಮಾಡ್ತಾ ಇದ್ರು. ಕರ್ನಾಟಕಕ್ಕೆ ಬರಬೇಕಾದ ಅನುದಾನ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಅದು ಸತ್ಯ ಆಗಿದ್ರೆ ಅದರ ಬಗ್ಗೆ ಬೆಳಕು ಚೆಲ್ಲಬೇಕಾಗಿತ್ತು. ಇದ್ಯಾವುದನ್ನು ಗಮನಕ್ಕೆ ಪಡೆಯದ ರಾಹುಲ್ ಗಾಂಧಿರವರು ಅತ್ಯಂತ ಬಾಲಿಶವಾಗಿ ಹಿಂದೂಗಳನ್ನ, ಹಿಂದೂ ಧರ್ಮವನ್ನ, ಹಿಂದೂಗಳು ದೇಶವನ್ನ ಹಂಚ್ತಾರೆ, ಹಿಂದೂಗಳು ಹಿಂಸೆಯನ್ನ ಪ್ರಚೋದಿಸ್ತಾರೆ ಅಂತಕ್ಕಂಥ